संस्कृतभाषाभ्यासस्य कृते सर्वेषां हार्दं स्वागतं। सर्वेभ्यः नमो नमः। सोपानम् एकादशतमं सोपानं 11ನೇ ಸೋಪಾನ। ಪದಗಳ ಸಂಪತ್ತನ್ನು ಹೆಚ್ಚು ಮಾಡಿಕೊಳ್ತಾ ಹೋಗುವಂತಹದ್ದು ಕಳೆದ ಕೆಲವು ಪಾಠಗಳಲ್ಲಿ ನಡೆದವು। ನಮ್ಮ ಸಂಸ್ಕೃತ ಗುರುಕುಲಂ ಪಾಠ್ಯಭಾಗದ ಅಂಶಗಳನ್ನೇ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ। ಆ ಪುಸ್ತಕದಲ್ಲಿ 11ನೇ ಪಾಠ ಇಂದು ನಡೀತಾ ಇದೆ। ವಾಕ್ಯಗಳಲ್ಲಿ ಶಬ್ದಗಳನ್ನು ಜೋಡಿಸೋದು ಹೇಗೆ ಅನ್ನುವಂಥದ್ದನ್ನು ನಾವು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದೇವೆ। ಕಳೆದ ಪಾಠಗಳಲ್ಲಿ ನಾವು ಮಮ ಮತ್ತು ತವ ಬಳಸೋದು ಹೇಗೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ್ವಿ। ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ವಿಶಿಷ್ಟವಾದ ಸರ್ವನಾಮ ಪದವನ್ನು ನಾವು ಬಳಸ್ತಾ ಇದ್ದೇವೆ। ಅದು ಏನು ಅನ್ನೋದನ್ನು ಮುಂದೆ ಹೇಳ್ತೇವೆ। ಸಹ ಅವನು ಅನ್ನುವ ಅರ್ಥದಲ್ಲಿ ಸಹ ಅನ್ನುವಂಥದ್ದು ಅವನು ಅನ್ನೋ ಅರ್ಥವನ್ನು ಕೊಡುತ್ತೆ। ಇದು ಏಕವಚನದಲ್ಲಿ ಒಬ್ಬನೇ ವ್ಯಕ್ತಿ ಇದ್ದರೆ ಮಾತ್ರ ಬಳಸ್ತಕ್ಕಂಥದ್ದು। ಸಹ ಬಾಲಕ, ಅವನು ಬಾಲಕ, ಈ ರೀತಿಯಾಗಿ ಬಳಸ್ತಕ್ಕಂಥದ್ದು। ಅಕಸ್ಮಾತ್ ಇಬ್ಬರಿದ್ದರೆ ಮೂವರಿದ್ದರೆ ಖಂಡಿತ ಇದನ್ನು ಬಳಸೋಕ್ಕಾಗೋದಿಲ್ಲ, ಏಕೆಂದರೆ ಇದು ಏಕವಚನದಲ್ಲಿ ಮಾತ್ರ। ಅಷ್ಟೇ ಅಲ್ಲ, ಅವನು ಅನ್ನುವಂಥ ಪುರುಷರಿಗೆ ಮುಖ್ಯವಾಗಿರತಕ್ಕಂತಹ ಪದಗಳನ್ನು ಮಾತ್ರ ಬಳಸಬೇಕು। ಪುರುಷರನ್ನು ಕುರಿತು ಹೇಳುವಾಗ ಮಾತ್ರ ಹೇಳಬೇಕು ಅವನು ಅಂತ। ಸಹ ರಾಮ, ಅವನು ರಾಮ। ಸಹ ಪುರುಷ, ಅವನು ಪುರುಷ। ಸಹ ಅರ್ಜುನ, ಅವನು ಅರ್ಜುನ। ಸಹ ಪಿತಾ, ಅವನು ತಂದೆ। ಈ ಅವನು ಅನ್ನೋ ಅರ್ಥದಲ್ಲಿ ಮಾತ್ರ ಈ ಸಹವನ್ನು ಬಳಸಬೇಕು। ಸಾಮಾನ್ಯವಾಗಿ ರಾಮ ಗಚ್ಚತಿ ಅಂತ ಹೇಳ್ತೀವಿ, ರಾಮನು ಹೋಗುತ್ತಾನೆ। ಎರಡನೇ ಸಲ ನಾವು ಮತ್ತೆ ರಾಮ ಕರೋತಿ ಅಂತ ಹೇಳೋದಿಲ್ಲ, ಅದರ ಬದಲಾಗಿ ರಾಮ ಬದಲಾಗಿ ನಾವು ಸಹ ಅಂತ ಬಳಸ್ತೇವೆ, ಅವನು। ರಾಮ ವನಂ ಗಚ್ಚತಿ, ಸಹ ಕಾರ್ಯಂ ಕರೋತಿ। ನೋಡಿ, ಅಲ್ಲಿ ರಾಮ ಬದಲಾಗಿ ನಾವು ಸಹ ಬಳಸಿದ್ವಿ। ಈ ರೀತಿಯಾಗಿ ನಾಮಪದಗಳಿಗೆ ಬದಲಾಗಿ ಬಳಸ್ತಕ್ಕಂಥದ್ದನ್ನು, ಅದೇ ಅರ್ಥವನ್ನು ಪ್ರತಿಪಾದಿಸ್ತಕ್ಕಂಥ ಪದಗಳನ್ನು ನಾವು ಸರ್ವನಾಮ ಪದಗಳು ಅಂತ ಕರಿತೀವಿ। ಈ ಸಹ ಅನ್ನುವಂಥದ್ದು ಸರ್ವನಾಮ ಪದ। ಸಹ ಗಚ್ಚತಿ, ಅವನು ಹೋಗುತ್ತಾನೆ। ಸಹ ವೈದ್ಯ, ಸಹ ಕೃಷಕ, ಸಹ ಸ್ನೇಹಿತ। ನೋಡಿ, ಎಷ್ಟೊಂದು ಪದಗಳನ್ನು ಸೇರಿಸ್ತಾ ಹೋಗ್ಬೋದು। ಸಹ ಗುರು, ಸಹ ಅಧ್ಯಾಪಕ, ಸಹ ರವಿ, ಸಹ ಕರ್ಮಕರ, ಕರ್ಮಕರ ಕೆಲಸ ಮಾಡುವವನು ಅಂತ ಅರ್ಥ, ಕೆಲಸಗಾರ। ಸಹ ಧನಿಕ, ಸಹ ಶಿಷ್ಯ, ಸಹ ಗಣೇಶ, ಸಹ ಮಹೇಶ। ನೋಡಿ, ಈ ಎಲ್ಲ ಪದಗಳಿಗೂ ಕೂಡ ನಾವು ಹಿಂದೆ ಸಹ ಅನ್ನುವಂಥ ಪದವನ್ನು ಬಳಸಿದ್ದೇವೆ। ಈ ಸಹ ಹೇಗಿರಬೇಕು ಅಂತಂದರೆ, ಬರವಣಿಗೆಯಲ್ಲಿ ಸ ಬರೆದಾದ ಮೇಲೆ 2 ಚುಕ್ಕೆಗಳು, ಅಂದರೆ ಅದನ್ನು ವಿಸರ್ಗ ಅಂತ ಕರಿತೀವಿ ನಾವು, ಇದನ್ನು ಬಳಸಬೇಕು। ಹಾಗೆ ಬಳಸಿದಾಗ ಮಾತ್ರ ಇದು ಅವನು ಅನ್ನೋ ಅರ್ಥವನ್ನು ಕೊಡುತ್ತೆ। ಈಗ ನಿಮಗೆ ಬೇಕಾದಂತಹ ಎಲ್ಲ ಪದಗಳನ್ನು ಸೇರಿಸ್ತಾ ಹೋಗ್ಬೋದು। ಸಂಬಂಧ ಸೂಚಕ ಪದಗಳಲ್ಲಿ ನಿಮಗೆ ಸಾಕಷ್ಟು ಪುಲ್ಲಿಂಗ ಪದಗಳನ್ನು ನಾವು ಕೊಡ್ತಾ ಹೋಗಿದ್ದೀವಿ। ಆ ರೀತಿಯಾದ ಪದಗಳನ್ನು ನಾವು ಈ ಪದದ ಜೊತೆಗೆ, ಈ ಸರ್ವನಾಮದ ಜೊತೆಗೆ ಸೇರಿಸ್ತಾ ಹೋಗೋಣ। ಉದಾಹರಣೆಗೆ ಸಹ ಜನಕಃ, ಸಹ ಪಿತಾ, ಸಹ ತಾತಃ, ಸಹ ಪುತ್ರಃ, ಸಹ ತನಯಃ। ಈ ಥರ ಅನೇಕ ಪದಗಳು ನೀವು ಕಳೆದ ಪಾಠವನ್ನೇ ಗಮನಿಸಬೇಕಿದಕ್ಕೆ। ಆ ಪಾಠಗಳಲ್ಲಿ ನಿಮಗೆ ಸಂಬಂಧ ಸೂಚಕ ಪದಗಳನ್ನು ಕೊಡ್ತಾ ಹೋಗಿದ್ದೀವಲ್ಲ, ಅದನ್ನು ವಾಕ್ಯಗಳಲ್ಲಿ ಸೇರಿಸ್ತಾ ಬನ್ನಿ, ಬಹಳ ಸುಲಭ। ವಾಕ್ಯಗಳಲ್ಲಿ ಇಂಥ ಪದಗಳನ್ನು ಜೋಡಿಸ್ತಾ ವಾಕ್ಯಗಳು ಹೆಚ್ಚು ಮಾಡಿಕೊಳ್ತಾ ಹೋದ ಹಾಗೆ ಭಾಷೆಯ ಹತ್ತಿರಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಅರ್ಥ। ಹಾಗಾಗಿ ಈ ಎಲ್ಲ ಪುಲ್ಲಿಂಗ ಸೂಚಕ ಪದಗಳು ಹೇಗೆ ಗೊತ್ತಾಗತ್ತೆ? ಸಾಮಾನ್ಯವಾದ ಒಂದು ನಿಯಮವನ್ನು ನಾವು ತಿಳ್ಕೊಳ್ಳೋಣ। ಅದು ವಿಸರ್ಗದಿಂದ ಕೊನೆಯಾಗುತ್ತೆ, ಹ್ರಸ್ವ ಇದೆ। ಈಗ ಕೃಷಕಃ ಅಂತಿದೆ, ಸೊ ಇದು ವಿಸರ್ಗದಿಂದ ಕೊನೆಯಾಗಿದೆ, ಹಾಗೆ ಕೊನೆಯಲ್ಲಿ ದೀರ್ಘ ಇಲ್ಲ ಅದು, ಹೀಗಾಗಿ ಇದನ್ನು ಪುಲ್ಲಿಂಗ ಪದ ಅಂತ ನಾವು ಈಗ ತಿಳ್ಕೊಳ್ಳೋಣ। ಮುಂದೆ ಬೇರೆ ಬೇರೆ ನಿಯಮಗಳನ್ನು ಹೇಳ್ತಾ ಹೋಗ್ತೇವೆ। ಈಗ ಸದ್ಯಕ್ಕೆ ಅದೊಂದು ಪುಲ್ಲಿಂಗ ಪದ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ತಪ್ಪುಗಳಾಗೋದು ಸಹಜ। ಕೆಲವು ಪದಗಳು ತಪ್ಪಾಗಿಯೂ ಕೂಡ ನಾವು ಉಪಯೋಗಿಸಬಹುದು, ಆದರೆ ತಪ್ಪಾಗುತ್ತೆ ಅನ್ನುವಂಥ ಭಯದಿಂದ ಉಪಯೋಗಿಸದೇನೆ ಹೋದರೆ ಭಾಷೆ ಬರಲಿಕ್ಕೆ ಸಾಧ್ಯ ಇಲ್ಲ। ಹೀಗಾಗಿ ಆ ಭಾಷೆಯನ್ನು ಸರಳವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ಮುಂದೆ ತಪ್ಪಿಲ್ಲದೆ ಹಾಗೆ ಅದನ್ನು ಬಳಸಬೇಕು ಅಂತಂದರೆ, ಈಗ ತಪ್ಪಾದರೂ ಪರವಾಗಿಲ್ಲ, ಬಳಸೋದು ಹೇಗೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳೋಣ। ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗಿ ಇದನ್ನು ಶೇರ್ ಮಾಡಿ, ಅನೇಕರು ಇದನ್ನು ಕಾಯ್ತಿರ್ತಾರೆ, ಅವರಿಗೆ ಇದನ್ನು ಶೇರ್ ಮಾಡಿ। ಅಷ್ಟೇ ಅಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಚಿಂತನೆಗಳನ್ನು
ನಿಮಗೆ ಬೇಕಾದ ರೀತಿಯನ್ನು ಈ ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರ ಮೂಲಕ ನಮ್ಮ ಈ ಸಂಸ್ಕೃತ ಭಾಷಾ ಪ್ರಚಾರ ಕಾರ್ಯದಲ್ಲಿ ಕೈ ಜೋಡಿಸ್ತೀರಿ ಅಂತ ಅಂದ್ಕೊಂಡು ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.